ಕನ್ಯಾ ರಾಶಿಯವರಿಗೆ 2025 ಕ್ಯಾಲೆಂಡರ್ನ ವರ್ಷ ಭವಿಷ್ಯ ಏನು ಹೇಳುತ್ತೆ ಅನ್ನೋದನ್ನು ಗಮನಿಸೋಣ. ನೋಡಿ, ಗ್ರಹಸ್ಥಿತಿಗಳು ಪ್ರಮುಖವಾಗಿ ರಾಹು, ಕೇತು, ಗುರು, ಶನಿಗಳು ಕನ್ಯಾ ರಾಶಿಯವರಿಗೆ ರಾಶಿಯಿಂದ 12ನೇ ಮನೆಯಲ್ಲಿ ಕೇತು, 6ನೇ ಮನೆಯಲ್ಲಿ ರಾಹು, ಅದೇ ರೀತಿಯಾಗಿ 10ನೇ ಮನೆಯಲ್ಲಿ ಗುರುಗ್ರಹದ ಸಂಚಾರವಿರುತ್ತೆ. ಇದು ಈ ಗ್ರಹಸ್ಥಿತಿಗಳು ನಿಮಗೆ ಅನುಕೂಲವೂ ಅಲ್ಲದ ಅನಾನುಕೂಲವೂ ಅಲ್ಲದ ಪರಿಸ್ಥಿತಿಯನ್ನು ಕೊಡುತ್ತೆ. ಅಂದರೆ ಒಂದು ರೀತಿಯಲ್ಲಿ ಒಂದೊಂದು ಅಂಶಗಳನ್ನು ನೀವು ಯಾವುದೋ ರೀತಿಯಾಗಿ ಪಡ್ಕೊಳ್ತೀರಿ, ಅದೇ ರೀತಿಯಾಗಿ ಅದೇ ಅಂಶಗಳನ್ನು ಇನ್ಯಾವುದೋ ರೀತಿಯಲ್ಲಿ ಕಳೆದುಕೊಳ್ತಾ ಬರ್ತೀರ. ನಿಮಗೆ ಈ ಶನಿ ಸಂಚಾರವಾಗಬಹುದು, ಗುರು ಸಂಚಾರವಾಗಬಹುದು, ಲಾಭವೂ ಅಲ್ಲದ ನಷ್ಟವೂ ಅಲ್ಲದ ಪರಿಸ್ಥಿತಿ. ಆದರೆ ಜುಲೈನಿಂದ ನವೆಂಬರ್ನಲ್ಲಿ ಶನಿ ವಕ್ರೀಗತನಾದ ಸಂದರ್ಭದಲ್ಲಿ ಶನಿಗ್ರಹದಿಂದ ಒಂದಿಷ್ಟು ಶುಭದ ಫಲಗಳ ನಿರೀಕ್ಷೆಯನ್ನು ನೀವು ಮಾಡಬಹುದು. ಆಗ ವೃತ್ತಿರಂಗದಲ್ಲಿ ಏರುಗತಿ, ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಾಗೋದು. ಒಂದು ಸ್ವಲ್ಪ ತಿಂಗಳು ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಈ 5 ತಿಂಗಳು ಹಣಕಾಸಿನ ವಿಚಾರ, ಆರೋಗ್ಯದಲ್ಲಿ ಒಂದಿಷ್ಟು ಸುಧಾರಣೆಗಳೆಲ್ಲ ಕಾಣುವಂಥ ಪರಿಸ್ಥಿತಿಗಳು ಆ ಸಂದರ್ಭದಲ್ಲಿರುತ್ತೆ. ಅದನ್ನು ಬಿಟ್ಟು ಓವರಾಲ್ ಆಗಿ 2025ರಲ್ಲಿ ವೃತ್ತಿ ಜೀವನ ಹೇಗಿರುತ್ತೆ ಅಂತ ನೋಡೋದಾಯಿತು ಅಂದರೆ, ಹೊಸ ಉದ್ಯೋಗದ ಅವಕಾಶಗಳು ನಿಮಗೆ ಸಿದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಇರೋದನ್ನೇ ಒಂದು ಮೇಂಟೈನ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಆದರೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತೆ. ನಿಮ್ಮ ಮನಸ್ಸಿನ ಅನುಸಾರ, ಇಚ್ಛೆಯ ಅನುಸಾರದ ಕೆಲಸ ಆಗಿರೋದಿಲ್ಲ. ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ಕೆಲಸ ಮಾಡಬೇಕು, ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದಕ್ಕಿಂತ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಏನೂ ಸಿಗದೇ ಇರುವಂತಹದ್ದು ಏನೋ ಸಿಗೋದಷ್ಟು ಉತ್ತಮ. ಸೊ ಹಾಗಾಗಿ ಆ ಒಂದು ಅನುಕೂಲದ ಪರಿಸ್ಥಿತಿಯನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಗುರು ಸಂಚಾರ ಆದ ನಂತರದಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೆ ವರ್ಗಾವಣೆಯ ಭಾಗ್ಯ, ನೂತನವಾದಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಅದೇ ರೀತಿಯಾಗಿ ವೃತ್ತಿ ಜೀವನದಲ್ಲಿ ಗುರುಗ್ರಹದ ಆಗಮನದ ನಂತರದಲ್ಲಿ ಒಂದಿಷ್ಟು ಉತ್ತಮವಾದ ಬದಲಾವಣೆ. ನೋಡಿ, ನಿಮಗೆ ಗುರುಬಲ ಹೋಗ್ತಾ ಇದ್ದರೂ ಸಹ ಕನ್ಯಾ ರಾಶಿಯವರಿಗೆ ಗುರು ದೃಷ್ಟಿಯನ್ನು ನಾವು ಗಮನಿಸಿದ ಸಂದರ್ಭದಲ್ಲಿ ಗುರು ಪಂಚಮದ ದೃಷ್ಟಿ, ಸಪ್ತಮದ ದೃಷ್ಟಿ ಅಂದರೆ ನಿಮಗೆ ಧನಸ್ಥಾನದ ಮೇಲೂ ಅದೇ ರೀತಿಯಾಗಿ ಕುಟುಂಬದ ಸ್ಥಾನದ ಮೇಲೂ ಶುಭ ರೀತಿಯಾಗಿ ಗುರುವಿನ ದೃಷ್ಟಿಯ ಪ್ರಭಾವಗಳು ಬೀರುವುದರಿಂದ ನಿಮಗೆ ಅನುಕೂಲತೆಗಳೇ ಹೆಚ್ಚಿಗೆ ಆಗತ್ತೆ. ಕೆಲವೊಮ್ಮೆ ಗುರುಬಲ ಇಲ್ಲದೇ ಇದ್ದರೂ ದೃಷ್ಟಿ ಬಲದಿಂದ ಅನುಕೂಲ ನಿಮಗೆ ಉಂಟಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಏಳಿಗೆಗಳು, ಅದು ಆರ್ಥಿಕ ಜೀವನದಲ್ಲೂ ಮತ್ತು ಕೌಟುಂಬಿಕ ಜೀವನದಲ್ಲೂ. ಆರ್ಥಿಕ ಜೀವನದಲ್ಲಿ ಏನೇನು ಪ್ರಭಾವಗಳು ಆಗತ್ತೆ ಅನ್ನೋದನ್ನು ನಾವು ಗಮನಿಸೋಣ. ಆರ್ಥಿಕ ಜೀವನದಲ್ಲಿ ಏನೇನು ಪ್ರಭಾವಗಳು ಉಂಟಾಗತ್ತೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ಹೂಡಿಕೆಗಳಿಂದ ಒಂದಷ್ಟು ಲಾಭಗಳನ್ನು ನೀವು ಗಮನಿಸಬಹುದು. ಆದರೆ ಅನಗತ್ಯವಾದ ಬಂಡವಾಳದ ಹೂಡಿಕೆಯನ್ನು ನಿಲ್ಲಿಸಬೇಕು. ಹಳೆಯ ಒಂದು ಬಂಡವಾಳಗಳಿಂದ, ಹೂಡಿಕೆಗಳಿಂದ ಲಾಭವನ್ನು ನೋಡ್ತೀರಿ. ಶೇರ್ ಮಾರ್ಕೆಟ್ ಮೇಲೆ ದುಡ್ಡು ಹಾಕೋದು ಬೇಡ, ಅದರಿಂದ ಒಂದಷ್ಟು ನಷ್ಟಗಳು ಜಾಸ್ತಿ ಉಂಟಾಗ್ತದೆ. ಏನೇ ಆದರೂ ಹಣಕಾಸಿನ ಪರಿಸ್ಥಿತಿಯು 2025ರಲ್ಲಿ ಈ ಕಡೆ ಒಂದು 70ರಿಂದ 75 ಭಾಗದಷ್ಟು ಸುಸ್ಥಿತಿಯಲ್ಲೇ ಇರುತ್ತೆ. ಆದರೆ ನಿಮ್ಮ ನಿರೀಕ್ಷೆಗೆ ತಕ್ಕಷ್ಟು ಇರೋದಿಲ್ಲ. ದುಡ್ಡು ಕಾಸುಗಳನ್ನು ಕಳ್ಕೊಳ್ಳೋದು ಅಥವಾ ಪಡ್ಕೊಳ್ಳೋದು ನಿಮ್ಮ ನಿರೀಕ್ಷೆಗೆ ಪಟ್ಟಷ್ಟಿಲ್ಲ, ನಿಮ್ಮ ಕರ್ಮಕ್ಕೆ ಪಟ್ಟಷ್ಟು ಸಿಗತ್ತೆ. ಅಂದರೆ ನಿಮ್ಮ ಕೆಲಸಕ್ಕೆ ಪಟ್ಟಷ್ಟು ಸಿಗತ್ತೆ ಹೊರತು ನಿಮ್ಮ ನಿರೀಕ್ಷೆಯ ಪಟ್ಟಷ್ಟು ಸಿಕ್ಕೋದಿಲ್ಲ. ಇನ್ನು ಶೈಕ್ಷಣಿಕ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ಈ ಒಂದು ವಿದ್ಯಾಭ್ಯಾಸದಲ್ಲಿ ಕೊರತೆಗಳು ಉಂಟಾಗೋದಿಲ್ಲ. ಯಾಕಂದರೆ ಗುರುವಿನ ಅನುಗ್ರಹದ ದೃಷ್ಟಿಯು ವಿದ್ಯಾಸ್ಥಾನದ ಮೇಲೆ ಇರುವುದರಿಂದ ನಿಮಗೆ ವಿದ್ಯಾಭ್ಯಾಸದಲ್ಲಿ ಏನೂ ಕೊರತೆ ಉಂಟಾಗೋದಿಲ್ಲ. ಒಳ್ಳೆ ರೀತಿಯ ಪ್ರಬಲವಾದಂತಹ ಅಭಿವೃದ್ಧಿ ಯೋಗವನ್ನೇ ನೀವು ನೋಡ್ತೀರಿ. ಅದರಲ್ಲೂ ವೃತ್ತಿಪರ ಅಧ್ಯಯನಗಳಿಗೆ ವಿದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬರುವಂಥದ್ದು, ಪರಸ್ಥಳದಲ್ಲಿ ಪರ ಊರಿನಲ್ಲಿ ವಿದ್ಯೆಯಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಜೊತೆಗೆ ಪರಮ ಜ್ಞಾನಕಾರಕನಾಗಿರ್ತಕ್ಕಂತಹ ಕೇತು
ಪರಮ ಜ್ಞಾನಕಾರಕನಾಗಿರತಕ್ಕಂಥ ಕೇತು ನಿಮಗೆ 12ನೇ ಮನೆಯಲ್ಲಿ ಬರುವಂತಹದ್ದು ಬಹಳಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳುವಳಿಕೆಗೆ ಪಡೆದುಕೊಳ್ಳೋದಕ್ಕೆ ಇದು ತುಂಬ ಸಕಾಲ. ಕೇವಲ ಯಾವುದೋ ಒಂದು ಆಸ್ಪೆಕ್ಟಿಂದ ನಾವು ಇದು ಕೆಟ್ಟದ್ದು ಅಂತ ಹೇಳಬಾರ್ದು. ಪ್ರತಿಯೊಂದು ವಿಚಾರಗಳನ್ನೂ ಸಹ ನಾವು ಗಮನಿಸಿಕೊಂಡು ನೋಡಿದ ಸಂದರ್ಭದಲ್ಲಿ ಪ್ರತಿ ದೃಷ್ಟಿಕೋನದಲ್ಲೂ ಒಳ್ಳೆಯದ್ದೂ ಇರುತ್ತೆ, ಕೆಟ್ಟದ್ದೂ ಇರುತ್ತೆ. ಆ ದೃಷ್ಟಿಕೋನ ಯಾವ ರೀತಿಯಾಗಿ ನಾವು ನೋಡ್ತೇವೋ ಅದನ್ನು ನಾವು ಬದಲಾಯಿಸಿಕೊಳ್ಳಬೇಕು. ಶುಭ ಮತ್ತು ಅಶುಭ ಜೀವನದಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬರಿಗೂ ಬರುತ್ತೆ. ಇನ್ನು ಕೌಟುಂಬಿಕ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ನಿಮಗೆ ಶನಿಯಿಂದಾಗಿ ಕಿರುಕಿರುಗಳು ಉಂಟಾದರೂ ಗುರು ಅನುಗ್ರಹ ನಿಮಗೆ ಚೆನ್ನಾಗಿ ಇರೋದ್ರಿಂದ ಮಾತೃಸೌಖ್ಯಗಳು ಉಂಟಾಗ್ತದೆ. ಅದೇ ರೀತಿಯಾಗಿ ಧನದ ವೃದ್ಧಿ ಆಗುವಂತಹದ್ದು, ಕುಟುಂಬದ ಸದಸ್ಯರೊಟ್ಟಿಗೆ ಸಣ್ಣ ಪುಟ್ಟ ಒಂದು ವೈಮನಸ್ಯಗಳು, ಸಣ್ಣ ಪುಟ್ಟದ್ದು ಪುನಃ ಅದು ಸರಿ ಹೋಗುತ್ತೆ, ಅದೆಲ್ಲ ಯೋಚನೆ ಮಾಡುವಂಥದ್ದಿಲ್ಲ. ತುಂಬ ತೀರಾಮೇರಿ ತಲೆ ಕೆಡಿಸ್ಕೊಳ್ಳುವಂತಹ ಕೌಟುಂಬಿಕ ಕಲಹಗಳೇನು ಉತ್ಪತ್ತಿ ಆಗೋದಿಲ್ಲ. ಕನ್ಯಾ ರಾಶಿಯವರಿಗೆ ಇನ್ನು ಪ್ರೀತಿ ಪ್ರೇಮ ವಿಚಾರಗಳು ಅಂತ ಬಂದಾಗ ಈ ಒಂದು ವಿಚಾರದಲ್ಲಿ ನಿಮಗೆ ಒಂದಿಷ್ಟು ಅನಾನುಕೂಲತೆಗಳು ಜಾಸ್ತಿ. ಕಾರಣ ನಿಮ್ಮ ಸಂಗಾತಿಗೆ ಈ ಸಂದರ್ಭದಲ್ಲಿ ಸಪ್ತಮ ಸ್ಥಾನದಲ್ಲಿ ಶನಿ ಬಂದು ನಿಮಗೆ ರಾಶಿಗೆ ನೇರ ದೃಷ್ಟಿಯನ್ನು ಕೊಡುವುದರಿಂದಾಗಿ ತುಂಬಾ ಸಮಸ್ಯೆಗಳನ್ನು ಅನುಭವಿಸಬೇಕಾಗ್ತದೆ. ನಿಮ್ಮ ಸಂಗಾತಿಗೆ ಅಹಂಕಾರಗಳು ಜಾಸ್ತಿ ಆಗುವಂಥದ್ದು, ಅವರಿಂದ ನೀವು ಪೀಡನೆಗೆ ಒಳಗಾಗ್ತಕ್ಕಂಥದ್ದು, ಪ್ರೀತಿಯಲ್ಲಿ ತುಂಬಾ ಒಂದು ಸಮಸ್ಯೆಗಳನ್ನು ಅನುಭವಿಸುವಂಥದ್ದಾಗುತ್ತೆ. ಆದರೆ ನೂತನವಾಗಿ ಮದುವೆ ಆಗಿರುವಂತಹ ದಂಪತಿಗಳಿಗೆ ಸಂಸಾರದಲ್ಲಿ ಬಹಳ ಸಾಮರಸ್ಯ ಉತ್ಪತ್ತಿಯಾಗ್ತದೆ. ಹೊಸ ರೀತಿಯಾಗಿರ್ತಕ್ಕಂತಹ ಜೀವನವನ್ನು, ಸಾಂಸಾರಿಕ ಜೀವನವನ್ನು ಶುರು ಮಾಡೋದಕ್ಕೂ ಸಹ ಇದು ಸಕಾಲ. ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದರೂ ನಿಮಗೆ ವಿಳಂಬವನ್ನು ಮಾಡ್ತಾನೆಯೇ ಹೊರತು ವಿಘ್ನವನ್ನು ಉಂಟು ಮಾಡಲ್ಲ. ಅಂದರೆ ಈ ತಿಂಗಳ ಆಗಬೇಕಾಗಿರೋದು ಮುಂದಿನ ತಿಂಗಳಿಗೋ ಅದರ ಮುಂದಿನ ತಿಂಗಳಿಗೋ ಹೋಗುತ್ತೆ. ಅಂದರೆ ಮಂದಗತಿಯಲ್ಲಿ ಶುಭ ಕಾರ್ಯಗಳು ಸಾಗತ್ಯೇ ಹೊರತು ವಿಘ್ನ ಉಂಟಾಗಿ ನಿಂತು ಹೋಗೋದಿಲ್ಲ. ಅದೆಲ್ಲ ಅನುಕೂಲತೆಗಳು ಇದ್ದಾವೆ. ಇನ್ನು ಆರೋಗ್ಯ ವಿಚಾರ ಅಂತ ಬಂದ ಸಂದರ್ಭಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯಗಳನ್ನು ನೀವು ಅನುಭವಿಸಬೇಕಾಗ್ತದೆ. ಕನ್ಯಾ ರಾಶಿಯವರು ಸ್ವಲ್ಪ ಜಾಗ್ರತೆಯಾಗಿ ಇರತಕ್ಕಂಥದ್ದು ತುಂಬಾ ಒಳ್ಳೆಯದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಯಾವುದೇ ರೀತಿಯಾಗೂ ಸಹ ಅನಾನುಕೂಲತೆಗಳು ಉಂಟಾಗಬಾರದು. ಸರ್ವವೂ ಕಾರ್ಯಸಿದ್ಧಿಯಾಗಬೇಕು. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಪ್ರಗತಿ ಉಂಟಾಗಬೇಕು. ನೋವುಗಳು ಕಡಿಮೆಯಾಗಿ ಸಂತಸಗಳು ವೃದ್ಧಿಯಾಗಬೇಕು ಅಂದರೂ ಈ ಒಂದು ಪ್ರತಿ ತಿಂಗಳ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ತಯಾರು ಮಾಡ್ತಕ್ಕಂಥ ಸರ್ವಕಾರ್ಯ ಸಿದ್ಧಿ ತಾಯ್ತವನ್ನು ಧರಿಸ್ಕೊಳ್ಳಿ. ಅದರಿಂದ ದೃಷ್ಟಿದೋಷ ಉಂಟಾಗುವುದಿಲ್ಲ. ಮಾಟಮಂತ್ರ ದೋಷಗಳಾಗಿದ್ದಿರಬಹುದು, ಕೃತ್ರಿಮ ದೋಷಗಳಿದ್ದಾಗಿರಬಹುದು. ಏನೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ತುಂಬ ಸಮಸ್ಯೆಗಳು ಉಂಟಾಗ್ತಾ ಇದೆ, ಎಷ್ಟೇ ಪ್ರಯತ್ನ ಪಟ್ಟರೂ ಯಾವುದೇ ಕೆಲಸ ಪರಿಪೂರ್ಣವಾಗಿ ಆಗ್ತಾ ಇಲ್ಲ, ನನಗೆ ಜನರ ಕಣ್ಣು ದೃಷ್ಟಿ ಜಾಸ್ತಿ, ಶತ್ರು ಕಾಟಗಳು ಜಾಸ್ತಿ ಅನ್ನುವಂಥವರು ಆ ಸರ್ವಕಾರ್ಯ ಸಿದ್ಧಿತಾಯತವನ್ನು ಅಮಾವಾಸ್ಯೆ ಕಾಲದಲ್ಲಿ ನಾವೇನು ಮಾಡ್ತೀವಿ ಅದನ್ನು ತರಿಸಿಕೊಂಡು ನಿಮ್ಮ ಬಲಗೈನ ತೋಳಿನಲ್ಲೋ ಅಥವಾ ಸೊಂಟದಲ್ಲೋ ಧರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಇನ್ನು ಪರಿಹಾರದ ವಿಭಾಗಕ್ಕೆ ಬಂದ ಸಂದರ್ಭದಲ್ಲಿ ಉತ್ತರ ನಕ್ಷತ್ರ 2, 3, 4 ಅಂದರೆ ಉತ್ತರ ಫಲ್ಗುಣಿ ನಕ್ಷತ್ರ 2, 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿದಂಥವರು ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಅಭಿರಾಮಿ ದೇವಿಯ ಪೂಜೆಯನ್ನು ಮಾಡಿ. ಅಭಿರಾಮಿ ದೇವಿಯ 21 ನಾಮಾವಳಿಯನ್ನು ಪ್ರತಿನಿತ್ಯವೂ ಸಹ ಜಪ ಮಾಡ್ತಾ ಬನ್ನಿ, ಶುಭವಾಗಲಿ. ಅದೇ ರೀತಿಯಾಗಿ ಹಸ್ತ ನಕ್ಷತ್ರ 1, 2, 3, 4 ಅಂದರೆ ಪರಿಪೂರ್ಣವಾದ ನಕ್ಷತ್ರ. ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದಂಥವರು ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹದ್ದು ಆಪದುದ್ಧಾರಕ ದೀಪದುರ್ಗಾ ಸ್ತೋತ್ರದ ಪಠಣವನ್ನು ಮಾಡ್ತಾಯಿರಿ ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿ. ಚಿತ್ತಾ ನಕ್ಷತ್ರ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿದಂಥವರು ನೀವು ಸ್ಕಂದ ಷಷ್ಠಿ ಕವಚಂ ಸ್ತೋತ್ರದ ಪಠಣವನ್ನು ಮಾಡ್ತಾಯಿರಿ. ಸ್ಕಂದದೇವರ ಅನುಗ್ರಹದಿಂದ ನಿಮಗೆ ಬರುವಂತಹ ಎಲ್ಲ ತಾಪತ್ರೆಗಳೂ ಸಹ ಹೋಗಲಿ ಅಂತ ಹೇಳ್ತಾ, ಈ ಶನಿಕಾಟ ಸಪ್ತಮ ಶನಿಯ ಒಂದು ತೊಂದರೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ
ಅದಕ್ಕೆ ಜನವರಿ 11ನೇ ತಾರೀಕಿನಂದು ಮಾಡ್ತಾ ಇರ್ತಕ್ಕಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲೊಂದು ಪೂಜೆಯನ್ನು ಮಾಡಿಸಿ. ಅದರಿಂದ ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದೋಷಗಳಿದ್ದರೂ ಸಹ ನಿವಾರಣೆಯಾಗುತ್ತೆ. ತಿರುನಲ್ಲಾರ್ನಿಂದ ಪೂಜಿಸಿ ತರುವಂತಹ ಆ ವಿಶೇಷವಾದಂತಹ ಶನಿ ರಕ್ಷಾ ಕವಚವನ್ನು ನಿಮ್ಮ ಕೈಗೂ, ಅದೇ ರೀತಿಯಾಗಿ ಶನಿಯಾಗದ ನಂತರದಲ್ಲಿ ಬರುವಂತಹ ಶನಿಯ ಆ ಭಸ್ಮ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸೋದ್ರಿಂದ ನಿಮಗೆ ಎಲ್ಲ ವಿಧವಾದಂತಹ ಶನಿ ಪೀಡೆಗಳು ಸಹ ಹೋಗುತ್ತೆ. ಶನಿಯ ಸಂಪೂರ್ಣ ಅನುಗ್ರಹ ಉಂಟಾಗುತ್ತೆ. ಹಾಗಾಗಿ ಜನವರಿ 11ನೇ ತಾರೀಕು 2025 ಶನಿ ಪ್ರದೋಷದಂದು ಮಾಡ್ತಾ ಇರುವಂತಹ ಶನಿಯಾಗದಲ್ಲಿ ನಿಮ್ಮ ಹೆಸರಿನಲ್ಲೊಂದು ಪೂಜೆಯನ್ನು ಮಾಡಿಸಿ. ಅದಾದ ನಂತರ ಪೂಜೆ ನಂತರದಲ್ಲಿ ನಿಮ್ಮ ಮನೆಗೆ ಕೊರಿಯರ್ನ ಮುಖಾಂತರ ರಕ್ಷಾ ಕವಚ ಮತ್ತು ರಕ್ಷೆ ಎರಡೂ ಸಹ ಬಂದು ಸೇರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿನ ಹೇಳಿದ್ದೀವಿ, ಅದನ್ನು ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರು ಈ ವರ್ಷ ನೆಡಬೇಕಾಗಿರ್ತಕ್ಕಂತಹ ಗಿಡವಾದರೂ ಯಾವುದಪ್ಪ ಅಂತ ಹೇಳಿದ್ರೆ 5 ಮಾವಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಆ ಮಾವಿನ ಗಿಡಗಳು ಹೇಗೆ ಬೆಳೆದು ವೃದ್ಧಿಯಾಗುತ್ತೋ ನಿಮ್ಮ ಬದುಕು ಸಹ ಅದೇ ರೀತಿಯಾಗಿ ವೃದ್ಧಿಯಾಗುತ್ತೆ, ಎಲ್ಲ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ನಿಮಗೆ ಬಹಳ ಅನುಕೂಲತೆಗಳು ಉಂಟಾಗಲಿ, ದೇವರ ಸಂಪೂರ್ಣ ಕೃಪಾ ದೃಷ್ಟಿಯು ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ಆಸರೆಯಾಗುತ್ತೆ, ಆಧಾರವಾಗುತ್ತೆ. ನಿಮ್ಮ ಒಂದು ಆ ಸಣ್ಣ ಕೆಲಸ, ಸಣ್ಣ ಕ್ರಿಯೆಯು ಬದುಕಿನಲ್ಲಿ ಎಲ್ಲ ಜೀವಜಂತುಗಳಿಗೂ, ಅದೆಷ್ಟೋ ಜೀವಜಂತುಗಳಿಗೆ ಆಧಾರವಾಗುತ್ತೆ. ಇದರಿಂದ ದೇವರೇ ನಿಮ್ಮನ್ನು ಮೆಚ್ಕೊಳ್ತಾನೆ. ದೇವರೇ ನಮ್ಮನ್ನು ಮೆಚ್ಕೊಂಡ ಮೇಲೆ ಇನ್ಯಾವುದರ ಅವಶ್ಯಕತೆಯೂ ಇಲ್ಲ. ನಿಮಗೆ ಒಳ್ಳೆಯದಾಗಲಿ, ದೇವರ ಕೃಪಾಶೀರ್ವಾದ ಉಂಟಾಗಲಿ ಅಂತ ಹೇಳ್ತಾ, ಈ ವಿಶೇಷವಾದಂತಹ ಕನ್ಯಾ ರಾಶಿಯವರ 2025 ಕ್ಯಾಲೆಂಡರ್ನ ವರ್ಷ ಭವಿಷ್ಯದ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.